ಈ ನವೆಂಬರ್ ತಿಂಗಳಲ್ಲಿ ಧನುರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಅಂತ ತಿಳ್ಕೊಳ್ಳೋಣ ಬನ್ನಿ. ನಿಮಗೆ ದೊಡ್ಡ ಬದಲಾವಣೆಯನ್ನು ತರ್ತದೆ ಧನುರಾಶಿಯವರಿಗೆ. ನಿಮ್ಮ ಕೆಲಸ ಮಾತ್ರ ನೀವು ಮಾಡ್ಕೊತ ಹೋದ್ರೆ ಏನು ತೊಂದರೆ ಇಲ್ಲ. ಬೇರೆಯವ್ರ ಕೆಲಸ ಮಾಡೋಕೆ ಹೋದಾಗ ತಗಲಾಕೊಂಡ್ಬಿಡ್ತೀವಿ. ಹೆಚ್ಚಿನ ಮಾತು ಕೂಡ ನಿಮಗೆ ಆರೋಗ್ಯಕರವಾಗಿ ಇಲ್ಲ. ಹೊಸ ಉದ್ಯೋಗಗಳು, ಹೊಸ ಹೂಡಿಕೆಗಳು ಬಂದಾಗ ಆತ್ರ ಪಡಕ್ಕೆ ಹೋಗಬೇಡಿ. ಕುಟುಂಬಕ್ಕೆ ಸಮಯವನ್ನು ಕೊಡ್ತಕ್ಕಂಥದ್ದು, ಅವರೊಂದಿಗೆ ಪ್ರೀತಿ ಪಾತ್ರದಿಂದ ನಡ್ಕೊಳ್ಳೋದಾದರೆ ಇನ್ನೂ ಹೆಚ್ಚಿನ ಲಾಭವನ್ನು ಮಾಡ್ತೀರಿ. ಸಣ್ಣ ಪುಟ್ಟ ವಿಷಯನೂ ಕೂಡ ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡಿ. ಶೀಘ್ರವಾಗಿ ವೈದ್ಯರನ್ನು ಸಂಪರ್ಕ ಮಾಡಿ ಶಾರದಾ ದೇವಿಯನ್ನು ಅನುಗ್ರಹವನ್ನು ಪಡೆದು ಪ್ರಾರ್ಥನೆಯನ್ನು ಮಾಡಿ ಆ ಮಾನಸಿಕ ಒತ್ತಡದಿಂದ ನೀವು ಹೊರಗಡೆ ಬರ್ತೀವಿ. ಹೆಚ್ಚಿನ ಪರಿಶ್ರಮ, ಹೆಚ್ಚಿನ ಪರಿಹಾರ ಬೇಕು ನಮಗೆ ಅನ್ನೋದಾದರೆ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹವೇಷಣಂ ಭದ್ರಂ ಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಆರಾಧ್ಯ ದೈವವಾಗಿರತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಶುಭವನ್ನು ಮಾಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ, ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ, ಈ ನವೆಂಬರ್ ತಿಂಗಳಲ್ಲಿ ಧನುರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲು ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಾಗಿ, ಇದೇ ನವೆಂಬರ್ 12ನೇ ತಾರೀಕಿನಿಂದ ಗುರುವು ಕಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇದೇ ನವೆಂಬರ್ 23ರಿಂದ ಬುಧ ತುಲಾ ರಾಶಿಯಲ್ಲಿ ಹಿಮ್ಮುಖವಾಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಶನಿ ಭಗವಂತ ಮೀನರಾಶಿಯಲ್ಲಿ ಜನ್ಮ ಶನಿಯಾಗಿ ಇದ್ದು 28ರಿಂದ ಹಿಮ್ಮುಖವಾದ ಸಂಚಾರ ಅವರು ಕೂಡ ಮಾಡ್ತಾ ಇದ್ದಾರೆ. ಹಾಗಿದ್ರೆ ನಿಮ್ಮ ಧನುರಾಶಿಯವರಿಗೆ ಈ ಗ್ರಹಗತಿಗಳ ಪ್ರಭಾವದಿಂದ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ. ಈ ನವೆಂಬರ್ ತಿಂಗಳು ಸೂರ್ಯ ಶುಕ್ರ ಮತ್ತು ಬುಧ ಗ್ರಹಗಳ ಸಂಚಾರದಿಂದ ನಿಮಗೆ ದೊಡ್ಡ ಬದಲಾವಣೆಯನ್ನು ತರ್ತದೆ ಧನುರಾಶಿಯವರಿಗೆ. ಅಂದರೆ ನೀವು ಅಂದ್ಕೊಂಡಲೇ ಇರೋ ರೀತಿ ಇರೋದಕ್ಕಿಂತ ಹೆಚ್ಚಿನದಾದಂಥ ಬದಲಾವಣೆ ನಿಮಗೆ ಈ ಮಾಸ ಆಗುತ್ತೆ. ಇನ್ನು ಮೊದಲಾಗಿ ವೃತ್ತಿರಂಗವನ್ನು ನೋಡಲಾಗಿ, ವೃತ್ತಿರಂಗ ನಿಮಗೆ ಅಷ್ಟೊಂದು ಯಶಸ್ಸು ಇಲ್ಲದೇ ಇರತಕ್ಕಂತಹ ಜಾಗ. ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗಬಹುದು, ಸಹೋದ್ಯೋಗಿಗಳಿಂದ ಕಿರಿಕಿರಿ ಆಗ್ಬೋದು, ಎಲ್ಲವನ್ನೂ ಅನುಭವಿಸ್ತೀರಿ. ನಿಮ್ಮ ಕೆಲಸ ಮತ್ತು ನಿಮ್ಮ ಮಾತು ಎರಡೂ ಕೂಡ ಶ್ರದ್ಧೆ ಮತ್ತು ಶುದ್ಧವಾಗಿಟ್ಟುಕೊಂಡ್ರೆ ಆ ಸಮಸ್ಯೆಯಿಂದ ಹೊರಗಡೆ ಬರುವುದು. ಅರ್ಥ, ನಿಮ್ಮ ಕೆಲಸ ಮಾತ್ರ ನೀವು ಮಾಡ್ಕೊತ ಹೋದರೆ ಏನು ತೊಂದರೆ ಇಲ್ಲ. ಬೇರೆಯವ್ರ ಕೆಲಸ ಮಾಡೋಕ್ಕೆ ಹೋದಾಗ ತಗಲಾಕೊಂಡ್ಬಿಡ್ತೀರ. ಮತ್ತು ನಿಮ್ಮ ಮಾತು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತನ್ನು ನೀವು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಅಥವಾ ನಿಮ್ಮ ಮೇಲಧಿಕಾರಿಗಳೊಂದಿಗೆ ಮಾಡಿ. ಹೆಚ್ಚಿನ ಮಾತು ಕೂಡ ನಿಮಗೆ ಆರೋಗ್ಯಕರವಾಗಿ ಇಲ್ಲ. ಹೆಚ್ಚಿನ ಮಾತಾಡಿದಾಗ ಅಲ್ಲೂ ತಗಲಾಕೊಂಡ್ಬಿಡ್ತೀರ, ಹುಷಾರಾಗಿರಿ. ಇನ್ನು ಹಣಕಾಸಿನ ವಿಚಾರಕ್ಕೆ, ಹಣಕಾಸು ನಿಮ್ಗೆ ಅಲ್ಲೂ ಕೂಡ ನಿಮಗೆ ಹೆಚ್ಚಿನ ಆದಂಥ ಲಾಭದ ರಂಗ ಅಲ್ಲ ಅಂತ ತಿಳ್ಕೊತೀವಿ. ನವೆಂಬರ್ ತಿಂಗಳಲ್ಲಿ ಧನುರಾಶಿಯವರಿಗೆ ಹೊಸ ಉದ್ಯೋಗಗಳು, ಹೊಸ ಹೂಡಿಕೆಗಳು ಬಂದಾಗ ಆತ್ರ ಪಡಕ್ಕೆ ಹೋಗಬೇಡಿ. ಹಾಗೆ ಹೇಳಿಕೆ ಮಾತಿಂದ ಸ್ವಲ್ಪ ದೂರ ಇರಿ. ನಿಮ್ಮ ಸ್ವಂತ ಬುದ್ಧಿಯಿಂದ, ನಿಮ್ಮ ಸ್ವಂತ ಯೋಚನೆಯಿಂದ ಮಾತ್ರ ಕೆಲವು ಕೆಲಸಗಳನ್ನು ಮಾಡಿ. ಹೇಳಿಕೆ ಮಾತು ಅಂದರೆ ಅವ್ರು ಯಾರೋ ಹೇಳಿದ್ರು ನಾನು ಮಾಡಿಬಿಡ್ತೀನಿ ಅಂತ ಹೋಗಿ ಆ ಥರ ಬಿಟ್ಟು ಕೈ ಸುಟ್ಕೊಳ್ಳೋಕೆ ಹೋಗಬೇಡಿ. ಒಂದಲ್ಲ 2 ಸಾರಿ ಮಾಡಿ ತಾಳ್ಮೆಯಿಂದ ನಿಮ್ಮ ಸ್ವಂತ ಬುದ್ಧಿಯಿಂದ ಮಾತ್ರ ವ್ಯವಹಾರ ಆಗಿರಬಹುದು, ಹೂಡಿಕೆಗಳಾಗ್ಬೋದು, ಅಷ್ಟನ್ನು ಮಾಡಿ. ಇಲ್ಲ ಅಂದರೆ ನೀವು ತಗಲಾಕೊಂಡ್ಬಿಡ್ತೀರ, ಹುಷಾರಾಗಿರಿ. ಇನ್ನು ಕೌಟುಂಬಿಕವಾಗಿ ಅಷ್ಟೊಂದು ಹೆಚ್ಚಿನವಾಗಿರ್ತಕ್ಕಂಥ ಲಾಭ ಇಲ್ಲ. ಆದರೂ ಕೂಡ ನೀವು ಕುಟುಂಬಕ್ಕೆ ಸಮಯವನ್ನು ಕೊಡ್ತಕ್ಕಂಥದ್ದು, ಅವರೊಂದಿಗೆ ಪ್ರೀತಿ ಪಾತ್ರದಿಂದ ನಡ್ಕೊಳ್ಳೋದಾದರೆ ಇನ್ನೂ ಹೆಚ್ಚಿನ ಲಾಭವನ್ನು ಮಾಡ್ತೀರಿ. ಕುಟುಂಬದೊಂದಿಗೆ ಸಂತೋಷದಿಂದ ಇರ್ತೀರಿ. ಇನ್ನು ಆರೋಗ್ಯದ ಕಡೆ ಬಹಳವಾದಂಥ ಯೋಚನೆಯನ್ನು ಮಾಡಬೇಕಾಗತ್ತೆ. ನಿಮ್ಮ ಕೆಲಸದ ಒತ್ತಡದಲ್ಲಿ ನೀವು ನಿಮ್ಮ ಆರೋಗ್ಯನ ಮರ್ತುಬಿಟ್ಟಿರ್ತೀರ. ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಸಣ್ಣ ಪುಟ್ಟ ವಿಷಯನೂ ಕೂಡ ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡಿ. ಶೀಘ್ರವಾಗಿ ವೈದ್ಯರನ್ನು ಸಂಪರ್ಕ ಮಾಡಿ, ಅದರಿಂದ ನಿಮಗೆ ಹೆಚ್ಚಿನ ಲಾಭ ಆಗುತ್ತೆ, ಪಾರಾಗ್ತೀರ ಆರೋಗ್ಯದಿಂದ. ಇನ್ನು ವಿದ್ಯಾರ್ಥಿ ಜೀವನದಲ್ಲಿದ್ದರೂ ಕೂಡ ಹೆಚ್ಚಿನ ಮಾನಸಿಕ ಒತ್ತಡ ಇದೆ. ಆ ಒತ್ತಡದ ನಿವಾರಣೆಗಾಗಿ ಗುರುದ್ವಯರನ್ನು ಅಂದರೆ ಶೃಂಗೇರಿ ಗುರುಗಳನ್ನು ಪ್ರಾರ್ಥನೆ ಮಾಡಿ ಶಾರದಾ ದೇವಿಯನ್ನು ಅನುಗ್ರಹವನ್ನು ಪಡೆದು ಪ್ರಾರ್ಥನೆಯನ್ನು ಮಾಡಿ ಆ ಮಾನಸಿಕ ಒತ್ತಡದಿಂದ ನೀವು ಹೊರಗಡೆ ಬರ್ತೀರ ವಿದ್ಯಾರ್ಥಿಗಳು. ಇನ್ನೂ ಹೆಚ್ಚಿನ ಪರಿಶ್ರಮ, ಹೆಚ್ಚಿನ ಪರಿಹಾರ ಬೇಕು ನಮಗೆ ಅನ್ನೋದಾದರೆ ಶನಿವಾರ ದಿವಸ ಶನಿದೇವನಿಗೆ ತೈಲಾಭಿಷೇಕವನ್ನು ಮಾಡಿ. ತೈಲ ಅಂದರೆ ಎಣ್ಣೆ ಅಂತ ಕರಿತೀವಿ. ಎಳ್ಳೆಣ್ಣೆ ಆಗಿರಬಹುದು, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಯಾವುದೇ ಎಣ್ಣೆ ಆಗಿರಲಿ, ಆ ಎಣ್ಣೆಯನ್ನು ದೇವರಿಗೆ ಅಭಿಷೇಕವನ್ನು ಮಾಡಿಸಿ ಇನ್ನೂ ಹೆಚ್ಚಿನ ಫಲಾಫಲಗಳು ಮತ್ತು ನಿಮಗೆ ಹೆಚ್ಚಿನವಾದಂಥ ಅನುಕೂಲಗಳು ಆಗ್ತವೆ. ಒಳ್ಳೆಯದಾಗಲಿ, ಶುಭವಾಗಿ.